ಸ್ವಾಗತವನ್ನು ಕೋರ್ತೀನಿ. ಇವತ್ತು ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಜೂನ್ 2023ರಲ್ಲಿ ತರಗತಿ 8ರಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಬ್ರಿಡ್ಜ್ ಕೋರ್ಸ್ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್. ಸೊ ಆಲ್ರೆಡಿ ನಾವುಗಳು ಏನು ಮಾಡಿದ್ದೀವಿ, ಈ ಎಡತಕ್ಕೆ ಯಾವೆಲ್ಲ ಸಾಮರ್ಥ್ಯಗಳ ಪಟ್ಟಿಗಳನ್ನು ಹಾಕಿ ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕಾಗಿತ್ತು ಅನ್ನೋದನ್ನು ಕೊಟ್ಟಿದ್ದೀವಿ. ಸೊ ಇವತ್ತು ಅದೇ ಸಾಮರ್ಥ್ಯದ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಸೊ ಮೊದಲಿಗೆ ಇಲ್ಲಿ ಎರಡು ಭಾಗ ಮಾಡಿದ್ದೀವಿ, ಒಂದು ಲಿಖಿತ ಮತ್ತು ಮೌಖಿಕ. ಸೊ ಲಿಖಿತದಲ್ಲಿ ಫಸ್ಟ್ ಕ್ವಶನ್ ಇತ್ತು, ನಿಮ್ನ ಲಿಖಿತ ಪ್ರಶ್ನಕ್ಕೆ उत्तर दीजिए. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನಿಮ್ನ ಶಬ್ದಕ್ಕೆ ವರ್ಣ ವಿಚ್ಛೇದ कीजिए. ಕಾಗಜ್ ಘರ್. ಈ ಶಬ್ದಗಳ ಏನು ಮಾಡಬೇಕಪ್ಪ ಅಂತಂದರೆ ವರ್ಣಗಳನ್ನು, ಅಕ್ಷರಗಳನ್ನು ತಾವೇನು ಮಾಡಬೇಕು, ಬಿಡಿಸಿ ಬರಿಬೇಕು. ಕಾಗಜ್ ಮತ್ತು ಘರ್ ಅಂತಕ್ಕಂಥದ್ದು. ಪ್ರಶ್ನೆ 2, ಎಸ್ नमूने के अनुसार 3 मात्रा वाले और बिना मात्रा वाले शब्द लिखिए. ಇಲ್ಲಿ ಮಾತ್ರ ವಾಲೆ ಶಬ್ದಗಳು ಬರೀಬೇಕು, ಇಲ್ಲಿ ಬಿನಾ ಮಾತ್ರ ವಾಲೆ ಶಬ್ದಗಳನ್ನು ಬರೀಬೇಕು. ಮೂರು ಶಬ್ದಗಳು. ಸೊ ಫಸ್ಟ್ ಅಲ್ಲಿ ಮಾತ್ರ ವಾಲೆ ಅಂತಂದ್ರೆ ಒತ್ತಕ್ಷರನ ಹೊಂದಿರತಕ್ಕಂಥ ಶಬ್ದಗಳು, ಬಿನಾ ಮಾತ್ರ ವಾಲೆ ಅಂತಂದ್ರೆ ಒತ್ತಕ್ಷರ ರಹಿತ ಶಬ್ದಗಳು. ಒಂದು ಉದಾಹರಣೆ ಇದೆ, ಆ ಉದಾಹರಣೆಗಳನ್ನು ಗಮನಿಸಿ ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು. ಇಲ್ಲಿ ಅಂಕಗಳು ಇರೋದಿಲ್ಲ. ನಿಮ್ಮ ಸರಿ ಉತ್ತರ ಮತ್ತು ಭಾಗಶಃ ಸರಿ ಉತ್ತರಕ್ಕೆ ಎ ಗ್ರೇಡ್ ಕೊಡ್ತಾರೆ, ತಪ್ಪು ಉತ್ತರ ಅಥವಾ ನಿರುತ್ತರಕ್ಕೆ ಬಿ ಗ್ರೇಡ್ಗಳನ್ನು ಕೊಡ್ತಾರೆ. ಇನ್ನು ಮೂರನೇ ಪ್ರಶ್ನೆ ಇತ್ತು, ಅದರಲ್ಲಿ 2 ಇದ್ದಾವೆ. ಇನಾಮ್ ಕಿನ್ಸೆ ಲೇನಾ ಹೇ, ರಮೇಶ್ ಕಾ ಘರ್ ಕಹಾ ಹೇ. ಸೊ ಸಂವಾದವನ್ನು ಓದಿ ಪ್ರಶ್ನೆಗಳಿಗೆ ಬರೀಬೇಕಲ್ಲ, ಆ ಸಾಮರ್ಥ್ಯದ ಮೇಲೆ ಇರ್ತಕ್ಕಂಥದ್ದು. ಪ್ರಶ್ನೆ 4, ನಮೂನೆಗೆ ಅನುಸಾರ ಅನ್ಯಲಿಂಗ ರೂಪ ಲಿಖಿಯೇ. ಸೊ ಇಲ್ಲಿ ಒಂದು ಅನ್ಯಲಿಂಗ ರೂಪಗಳನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ಸೊ ಅಧ್ಯಾಪಕ ಮತ್ತು ಮಾತಾ ಅಂತಕ್ಕಂಥದ್ದಿದೆ, ಇದರ ಲಿಂಗಗಳನ್ನು ತಾವುಗಳು ಪರಿವರ್ತನೆಯನ್ನು ಮಾಡಬೇಕು. ವಿಲೋಮ್ ಶಬ್ದ ಲಿಖಿಯೇ. ಆನಾ ಕಾಟ್ನಾ. ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕು, ಆನಾ ಮತ್ತು ಕಾಟ್ನಾ ಅಂತಕ್ಕಂಥ ಶಬ್ದಕ್ಕೆ. ಇನ್ನು 6ನೇ ಪ್ರಶ್ನೆ ಇದೆ, ಜೋಡ್ಕರ್ 4 ವಾಕ್ಯ ಬನಾವು ಅಂತ ಇದೆ. ಒಟ್ಟು 3 ಭಾಗಗಳನ್ನು ಕೊಟ್ಟಿದ್ದೀವಿ. ಆ 3 ಭಾಗಗಳಲ್ಲಿರ್ತಕ್ಕಂಥ ಎಸ್ ಕರ್ತ, ಕರ್ಮ ಮತ್ತು ಕ್ರಿಯಾಪದಗಳನ್ನು ಬಳಸಿಕೊಂಡು 4 ವಾಕ್ಯಗಳನ್ನು ತಾವೇನು ಮಾಡಬೇಕಾಗ್ತದೆ, ರೆಡಿ ಮಾಡಬೇಕು. ಆ ಕೋಷ್ಟಕದಲ್ಲಿರ್ತಕ್ಕಂಥ ಶಬ್ದಗಳನ್ನು ಆಧರಿಸಿ. ಮೈ ವಹ ವೇ ಇದೆ, ಚಿತ್ರ ದೇಖ್ತಾ, ಫಲ ತೋಡ್ತೆ, ಪೇಡ್ ಕಾಡ್ತಾ, ಸಚ್ ಕಹತಾ, ಹೇ ಹೂ ಹೈ ಅಂತಕ್ಕಂಥದ್ದು ಇದೆ. ಅನ್ಯ ವಚನ ರೂಪಲಿಕೆ ಅಂತ ಕೇಳಿದ್ದಾರೆ. ಸೊ ಇವುಗಳಿಗೆ ವಚನಗಳನ್ನು ಬದಲಿಸಬೇಕು. ಏಕವಚನ ಇದ್ದರೆ ಬಹುವಚನ, ಬಹುವಚನ ಇದ್ದರೆ ಏಕವಚನ, ಖಬರ್ ಮತ್ತು ಹಾತ್ ಅಂತಕ್ಕಂಥ ಶಬ್ದ. 8ನೇ ಪ್ರಶ್ನೆ, ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದವನ್ನು ಮಾಡಿ ವಾಕ್ಯಗಳನ್ನು. ಸಿಂಟಿ ಕೋ ಗುಸ್ಸಾ ಆಯಾ 1ನೇದು. 2ನೇದು ಕತಾರ್ ಮೇ ಏಕೆ ಪೀಚೆ ಏಕ್ ಜಾ ರಹಿ ಥಿ ಅಂತಕ್ಕಂಥದ್ದು. 9ನೇ ಪ್ರಶ್ನೆ, ವಿಭಿನ್ನ ಸಬ್ಜೋं के नाम लिखो ಅಂತ ಕೇಳಿದ್ದಾರೆ. ಜಮೀನ್ ಕೆ ನೀಚೆ, ಜಮೀನ್ ಕೆ ಊಪರ್, ಲತಾओं पर उगने वाले. ಅಂದರೆ ಎಸ್ ಜಮೀನ್ ಕೆ ನೀಚೆ ಅಂದರೆ ಭೂಮಿಯ ಒಳಗಡೆ ಬೆಳೀತಕ್ಕಂಥ ತರಕಾರಿಗಳು. ಜಮೀನ್ ಕೆ ಊಪರ್ ಅಂದರೆ ಭೂಮಿಯ ಮೇಲೆ ಬೆಳೀತಕ್ಕಂಥ ತರಕಾರಿಗಳು. ಲತಾ ಅಂದರೆ ಈ ಬಳ್ಳಿಗಳಿಗೆ, ಪೊದೆಗಳಿಗೆ ಎಸ್ ಬೆಳೀತಕ್ಕಂಥ. ಸಬ್ಜಿ ಅಂದರೆ ತರಕಾರಿಗಳ, ವೆಜಿಟೇಬಲ್ಸ್ ಹೆಸರುಗಳನ್ನು ಒಂದು 4 ಬರೀಬೇಕು. 10ನೇ ಪ್ರಶ್ನೆ, ಈ ಅಂಕವು ಕೋ ದೇವನಾಗರಿ ಅಂಕ ಅವ್ರ ಅಕ್ಷರ ಲಿಖಿ. 58 ಮತ್ತು 62 ಇದೆ ನೋಡಿ. ಅವುಗಳನ್ನು ಏನು ಮಾಡಬೇಕು, ದೇವನಾಗರಿ ಅಂಕಿಗಳಲ್ಲಿನೂ ಬರಿಬೇಕು, ದೇವನಾಗರಿ. ಆಮೇಲೆ ಜೊತೆಗೆ ಅಕ್ಷರಗಳಲ್ಲಿನೂ ಕೂಡ ಅವುಗಳನ್ನು ಏನು ಮಾಡಬೇಕು, ಬರಿಬೇಕು. ವರ್ತನೆ ಶುದ್ಧ ಕರೋ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳಲ್ಲಿ ಇರ್ತಕ್ಕಂಥ ವರ್ತನೆ ತಪ್ಪಿದೆ, ಅದನ್ನು ಸರಿಯಾಗಿ ಬರೀರಿ. ರಾಜಧಾನಿ ಅಂತ ಇದೆ, ಸರ್ಕಾರ ಅಂತ ಇದೆ. ನಿಮ್ನ ಕವಿತಾಕಿ ಪಂಕ್ತಿ ಪೂರ್ಣ ಕರೋ. ಸೂರಜ್ ಸಾದಿಂದ ಹಿಡಿದು ಅಭಿಲಾಷ ಇಡ್ತಕ್ಕಂಥ ಪಂಕ್ತಿಗಳಿದ್ದಾವೆ. ಈ ಹಾಡಿನ ಸಾಲುಗಳನ್ನು ತಾವೇನು ಮಾಡಬೇಕು, ಪೂರ್ಣವನ್ನು ಮಾಡಬೇಕಂತಕ್ಕಂಥದ್ದು 12ನೇ ಪ್ರಶ್ನೆ ಇತ್ತು. 13ನೇ ಪ್ರಶ್ನೆ, ಅಂತಿಮ ವರ್ಣ ಸೇ 4 ನಯೇ ಶಬ್ದ ಬನಾವು. ಅಂತಿಮ ವರ್ಣ ಅಂದರೆ ಜೀವನ ಅಂತಕ್ಕಂಥ ಶಬ್ದದಲ್ಲಿ ಕಡೆಯ ವರ್ಣ ಅಂದರೆ ಅಕ್ಷರ ನ. ಈ ನದಿಂದ ಪ್ರಾರಂಭ ಆಗ್ತಕ್ಕಂಥ 4 ಹೊಸ ಶಬ್ದಗಳನ್ನು ಬರೀರಿ. ಅದೇ ಥರನಾಗಿ ಸೇವಾ ಅಂತಕ್ಕಂಥ ಶಬ್ದಕ್ಕೂ. 14ನೇ ಪ್ರಶ್ನೆ, ಪಹಚಾನು ಒಗಟುಗಳನ್ನು ಬಿಡಿಸ್ಬೇಕು. ಮೈ ಮಧುರ ಗಾತಿ ಹೂ ಅಂತ ಇದೆ. ಆಮೇಲೆ ಮೇರಾ ನಾಕ್ ಲಾಲ್ ಹೇ ಅಂತಕ್ಕಂಥದ್ದು. ಏಕಲ್ ಶಬ್ದ ಲಿಖಿಯೇ. ಗಾಯ ಚರ್ನೆವಾಲ, ಕಪಡಾ ಸೀನೆವಾಲ. ಈ ವಾಕ್ಯಕ್ಕೆ ಒಂದೇ ಪದವನ್ನು ಕೊಡ್ತಕ್ಕಂಥ ಶಬ್ದ ಬರೀಬೇಕು. ಯಾರು ಎಸ್ ಗಾಯಿ ಆಕಳಗಳನ್ನು ಮೇಯಿಸ್ತಾರೋ, ಯಾರು ಬಟ್ಟೆಗಳನ್ನು ಹೊಲಿತಾರೋ ಅವ್ರಿಗೆ ಏನಂತ ಕರೀತಾರೆ. ಇಷ್ಟು 1ರಿಂದ 15 ಪ್ರಶ್ನೆಗಳನ್ನು ನಾವು ಲಿಖಿತವಾಗಿ ನಿಮಗೆ ಕೇಳಿದ್ದೀವಿ. ಇನ್ನು ಕೆಳಗಿನ 5 ಪ್ರಶ್ನೆಗಳು ಮೌಖಿಕ ಪ್ರಶ್ನೆಗಳಿದ್ದಾವೆ. ಶಿಕ್ಷಕರು ಅದನ್ನು ಏನು ಮಾಡ್ತಾರೆ, ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಪರೀಕ್ಷೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬಹುದು. ನಿಮ್ಮ ಶಿಕ್ಷಕರ ಮೇಲೆ ಅದನ್ನ ಏನಾಗಿರ್ತದಪ್ಪ ಅಂದ್ರೆ ಅವಲಂಬನೆ ಇರ್ತದೆ. 16ನೇ ಪ್ರಶ್ನೆ, ಮೈ ಬಿ नामक मात कविता का गायन कीजिए. 17ನೇ ಪ್ರಶ್ನೆ, अध्यापक और विद्यार्थी पाठ का संवाद कीजिए. नेक्स्ट 18ನೇ प्रश्न, जीवन में पेड़ों का महत्व समझाइए. 19ನೇ प्रश्न, राष्ट्रीय प्रतीकों के बारे में समझाइए. 20 किसी एक बाल कविता को अभिनय द्वारा दर्शाइए ಅಂತ 5 ಮೌಖಿಕ ಪ್ರಶ್ನೆಗಳನ್ನು ಕೇಳಿದ್ದೀವಿ. 15 ಲಿಖಿತ ಪ್ರಶ್ನೆಗಳನ್ನು ಕೇಳಿದ್ದೀವಿ. ಸೊ ಒಟ್ಟಾರೆಯಾಗಿ 8ನೇ ತರಗತಿಯ ಹಿಂದೆಯಲ್ಲಿರ್ತಕ್ಕಂಥ ಈ ಒಂದು ಪ್ರಶ್ನೆ ಪತ್ರಿಕೆ 20
ಎಸ್ ಅಂಶಗಳಿಗೆ ಇತ್ತು. ಸೊ ನಿಮಗೆ ಆಗಲೇ ಸಾಮರ್ಥ್ಯಗಳ ಪಟ್ಟಿಯನ್ನು ಸಹಿತನೂ ಕೂಡ ಕೊಟ್ಟಿದ್ದೀನಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಸೇತು ಬಂಧ